ಭಾಸ್ಕರ್ ರಾವ್ ಅವರನ್ನು ರಾಜೀನಾಮೆ ನೀಡಬೇಕು. ಲಂಚದ ಪ್ರಕರಣದಲ್ಲಿ ಸಿಕ್ಕು ಹಾಕಿಕೊಂಡ ಭಾಸ್ಕರ್ ರಾವ್ ಮಗ ಬೆಳಗಾವಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದವರು ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಹಾಗೂ ಭ್ರಷ್ಟ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಏನು ವೆಂಕಟಾಚಲ ಮತ್ತು ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಲೋಕಾಯುಕ್ತ ಸಂಸ್ಥೆಯನ್ನ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರು ತಮ್ಮ ಮಗನ ಸಲುವಾಗಿ ಪುತ್ರನ ಸಲುವಾಗಿ ಆ ಒಂದು ಸಂಸ್ಥೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ನೈತಿಕ ಹೊಣೆಯನ್ನು ಹೊತ್ತು ನ್ಯಾಯಮೂರ್ತಿ ಭಾಸ್ಕರ್ ಅವರು ತಕ್ಷಣ ಲೋಕಾಯುಕ್ತ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಕರ್ನಾಟಕ ಸರ್ಕಾರ ಕೂಡ ಅವರನ್ನ ಮೀನಾಮೇಷ ಎನಿಸದೆ ಅವರ ಒಂದು ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆಗೆ ಮುಂದಾಗಬೇಕಂತೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರಿ ಅಂಗವಿಕಲ ನೌಕರರಿಗೆ 3% ಬಡ್ತಿಯಲ್ಲಿನ ಮೀಸಲಾತಿ ಆದೇಶವನ್ನು ಶೀಘ್ರವೇ ಜಾರಿಗೊಳಿಸಬೇಕು. ಶಿಕ್ಷಕರ ವರ್ಗಾವಣೆಯಲ್ಲಿ ಅನುಸರಿಸುವ ಒಂದು ಸ್ಥಳದಲ್ಲಿ 3 ವರ್ಷ ಕಡ್ಡಾಯವಾಗಿ ಸೇವೆ ಸಲ್ಲಿಸಬೇಕೆಂಬ ನಿಯಮದಿಂದ ಅಂಗವಿಕಲ ಶಿಕ್ಷಕರಿಗೆ ವಿನಾಯಿತಿ ಮಾಡಬೇಕು. ಶಿಕ್ಷಕರ ವರ್ಗಾವಣೆಯಲ್ಲಿ ತಾಲೂಕನ್ನು ಒಂದು ಘಟಕವಾಗಿ ಪರಿಗಣಿಸದೆ ಜಿಲ್ಲೆಯನ್ನು ಘಟಕವಾಗಿ ಪರಿಗಣಿಸಬೇಕು ಹಾಗೂ ಘಟಕದ ಹೊರಗೆ ವರ್ಗಾವಣೆಯಾಗಲು ಅಂಗವಿಕಲ ಶಿಕ್ಷಕರಿಗೆ 2 ಬಾರಿ ಅವಕಾಶ ಕಲ್ಪಿಸಬೇಕು ಎಂದು ಸರ್ಕಾರಿ ಅಂಗವಿಕಲ ನೌಕರರ ನಿರುದ್ಯೋಗಿ ಅಂಗವಿಕಲ ವಿವಿಧ ಬೇಡಿಕೆಗಳನ್ನು ಮನವಿ ಮೂಲಕ ಸುವರ್ಣಸೌಧದ ಎದುರಿಗೆ ಪ್ರತಿಭಟನೆ ನಡೆಸಿದರು. 1 ವರ್ಷ ಕಳೆದರೂ ಕೂಡ ರಾಜ್ಯ ಸರ್ಕಾರ ಜಾರಿಗೆ ಮಾಡಿದ್ದು ಖಂಡನೀಯ ಸಂಗತಿ. ರಾಜ್ಯ ಸರ್ಕಾರಕ್ಕೆ ಏನಾದ್ರು ಅಂಗವಿಕಲ ಬಗ್ಗೆ ಕಾಳಜಿ ಇದ್ರೆ ತಕ್ಷಣವೇ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದಂತೆ 3% ಸರ್ಕಾರಿ ಅಂಗವಿಕಲ ನೌಕರರಿಗೆ ಬಡ್ತಿಯಲ್ಲಿ ಮೀಸಲಾತಿ ನೀಡಬೇಕು. ಈ ಒಂದು ಮುಖ್ಯ ಉದ್ದೇಶದಿಂದಲೇ ಇವತ್ತು ನಾವು ಈ ಸುವರ್ಣಸೌಧದ ಕಡೆ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀವಿ. ಶಿಕ್ಷಕರ ವರ್ಗಾವಣೆಯಲ್ಲಿ ಅನುಸರಿಸುವಂತ 3 ವರ್ಷ ಒಂದೇ ಕಡೆ ಸೇವೆ ಸಲ್ಲಿಸಬೇಕೆಂಬ ಒಂದು ನಿಯಮದಿಂದ ಅಂಗವಿಕಲರಿಗೆ ವಿನಾಯಿತಿ ನೀಡುವಂತೆ ಈಗಾಗಲೇ ಹಲವು ಬಾರಿ ಹಿಂದೆ ಇದ್ದ ಸರ್ಕಾರ ಸಚಿವರಿಗೂ ಈಗಿರುವಂತಹ ಸರ್ಕಾರ ಸಚಿವರಿಗೂ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳ ಹೊರಗುತ್ತಿಗೆ ನೇಮಕಾತಿ ಪದ್ಧತಿಯನ್ನು ಕೈಬಿಟ್ಟು ಗುತ್ತಿಗೆ ಪದ್ಧತಿಯಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ಮುಂದುವರಿಸಲು ಸುವರ್ಣಸೌಧದ ಎದುರು ಮಕ್ಕಳ ರಕ್ಷಣಾ ಘಟಕದವರು ಪ್ರತಿಭಟನೆ ನಡೆಸಿದರು. ಎರಡ್ 2012ರಲ್ಲಿ 2 ಜಿಲ್ಲೆಗಳನ್ನ ಹೊರತುಪಡಿಸಿ ತುಮಕೂರು ಮತ್ತೆ ಯಾದಗಿರಿಯನ್ನ ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡುತ್ತೆ. ಅದೇ ಆಧಾರದಲ್ಲಿ ನಾವು ಇಡೀ ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲಿ ಮಕ್ಕಳ ಸಮಸ್ಯೆಗಳಾಗಿರ್ತಕ್ಕಂಥ ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಲೈಂಗಿಕ ಶೋಷಣೆ ಅಥವಾ ಭಿಕ್ಷಾಟನೆಯಲ್ಲಿ ಮಕ್ಕಳು ತೊಡಗಿರ್ತಕ್ಕಂಥದ್ದು ಅಥವಾ ಇನ್ನಿತರೆ ಸಮಸ್ಯೆಗಳಲ್ಲಿ ಮಕ್ಕಳು ತೊಡಗಿದ್ದಂತ ಸಂದರ್ಭದಲ್ಲಿ ಸಮಗ್ರ ಮಕ್ಕಳ ರಕ್ಷಣಾ ಘಟಕಗಳ ಮೂಲಕ ನಾವು ಈ ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾವಿರಾರು ಮಕ್ಕಳನ್ನ ಇವತ್ತು ರಕ್ಷಣೆ ಮಾಡಿ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಿದೀವಿ. ಈಗಿರ್ಬೇಕಾದ್ರೆ ನಾವು ಒಡಂಬಡಿಕೆಗೆ ಸೈನ್ ಹಾಕಿ 15 ವರ್ಷ ಕಳೀತಾ ಬಂದಿದೆ. ಮಕ್ಕಳ ರಕ್ಷಣಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ನಾವು ಇವತ್ತು ಸಾಧಿಸಿದೀವಿ. ಆದ್ರೂ ಸಹ ಜೆ ಕಾಯ್ದೆ ಜಾರಿಯಾಗಿ ಸಮಗ್ರ ಮಕ್ಕಳ ರಕ್ಷಣೆ ಯೋಜನೆ ಜಾರಿಯಾಗಿ ಮತ್ತೆ 1000 ವರ್ಷಗಳ ಹಿಂದೆ ಹಾರೋಗೇರಿಯ ಜನಸಂಖ್ಯೆ 1000 ಮೀರಲಾರದು. ಆದರೆ ಈಗ ಅವರು ನಮ್ಮ ಐತಿಹಾಸಿಕ ಸುಮಾರು 20 ಎಕರೆಯಷ್ಟು ಜಾಗವನ್ನು ಮೀಸಲಿಟ್ಟಿದ್ದಾರೆ. ಈಗ ಗ್ರಾಮದ ಜನಸಂಖ್ಯೆ 40,000ಕ್ಕೂ ಮಿಕ್ಕಿದೆ. ಅಂದರೆ ಕೆರೆಯ 30 ಪಟ್ಟು ಹೆಚ್ಚಬೇಕಿತ್ತು. ಆದರೆ ಇದ್ದ ಕ್ಷೇತ್ರವನ್ನು ಪ್ರಜ್ಞಾವಂತರು ನುಂಗಿ ನೀರು ಕುಡಿದಿದ್ದಾರೆ. ನಮಗೆ ನೀರು ಎಲ್ಲಿ ಸಿಕ್ಕಿತು? ಅಂತರ್ಜಾಲ ವಿಫಲವಾಗಿದೆ. ಕೆರೆ ಬತ್ತುತ್ತಿದ್ದಂತೆ ನಮ್ಮ ಬಾವಿ ಕೊಳವೆಗಳು ಖಾಲಿ. ಕೆರೆ ಒಣಗಿ 1 ತಿಂಗಳಾದರೆ ಬಾವಿಯಲ್ಲಿ ನೀರು ಕುಡಿಯಲು ಸಿಗುವುದಿಲ್ಲ ಎಂದು ಹಾರೋಗೇರಿ ಅವರು ಸುವರ್ಣಸೌಧದ ಎದುರು ಪ್ರತಿಭಟನೆ ನಡೆಸಿದರು. ಹಾರೋಗೇರಿ ಕೆರೆಯ ಉಳಿವಿನಗೋಸ್ಕರ ಸಾಕಷ್ಟು ಪ್ರತಿಭಟನೆಗಳಾಗಿದ್ದು ಮತ್ತು ಅಲ್ಲಿ ಹೋರಾಟ ಮತ್ತು ಅಮರಣಾಂತ ಉಪವಾಸ ಕೂತ್ಕೊಂಡಿದ್ದೀವಿ. ಅಮರಣಾಂತ ಉಪವಾಸ ಕೂತ್ಕೊಂಡಂತ ಸಂದರ್ಭದಲ್ಲಿ ಮಾನ್ಯ ಉಪ ತಹಶೀಲ್ದಾರರು ಮತ್ತು ಮಾನ್ಯ ತಹಶೀಲ್ದಾರರು ಹಾಗೂ
ಅವರು ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಎಸಿ ಅವರು ಬಂದು ನಾವು ಇದನ್ನ ಕೆಲಸವನ್ನ ಮಾಡಿಕೊಡ್ತೀವಿ, ಅತಿಕ್ರಮಣವನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಅತಿಕ್ರಮಣವನ್ನ ಈಗ ಅಪೂರ್ಣಗೊಂಡಂತ ಅತಿಕ್ರಮಣವನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ಅವರ ಆ ಅಪೂರ್ಣಗೊಂಡಂತ ಅತಿಕ್ರಮಣವನ್ನ ಯಾಕೆ ಪೂರ್ಣಗೊಳಿಸ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದ ಅತಿಕ್ರಮಣವನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ಮತ್ತು ಇದರಲ್ಲಿ ಉಪ ತಹಶೀಲ್ದಾರರ ಅವರದೊಂದು ಪಿತೂರಿ, ಉಪ ತಹಶೀಲ್ದಾರರ ಪಿತೂರಿ ಮತ್ತು ತಹಶೀಲ್ದಾರರ ನಿಷ್ಕ್ರಿಯತೆ, ಉಪ ತಹಶೀಲ್ದಾರರ ಪಿತೂರಿ ಮತ್ತು ಉಪ ತಹಶೀಲ್ದಾರರ ನಿಷ್ಕ್ರಿಯತೆ ಹಾಗೂ ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಎಸಿಯವರ ಅಧಿಕಾರದ ದುರುಪಯೋಗದಿಂದ ಇವರು ಯಾವ ರಾಜಕೀಯ ಒತ್ತಡಕ್ಕೆ ಮಣಿದು ಈ ರೀತಿ ಅತಿಕ್ರಮಣವನ್ನ ಇನ್ನೂ ಪೂರ್ಣಗೊಳಿಸಿಲ್ಲ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಬೇಕು. ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಮತ್ತು ಈ ಕೆರೆ ಒತ್ತುವರಿ ತೆರವುಗೊಳಿಸುವಂತಹ ಪ್ರಾಧಿಕಾರದ ಶಾಸಕರಿಗೆ ನಾವು ಇವತ್ತು ಮನವಿ ಮಾಡಿಕೊಳ್ಳೋದೇನಂತಂದ್ರೆ ನಮ್ಮ ಕೆರೆಯನ್ನ ಸಂಪೂರ್ಣವಾಗಿ ಅತಿಕ್ರಮಣವನ್ನು ತೆರವುಗೊಳಿಸಬೇಕು. ಇಲ್ಲದಿದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಬೆಂಗಳೂರಿನ ವಿಧಾನಸೌಧದ ಎದುರುಗಡೆಗೆ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಬೇಕಾಗಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಾವು.